ಇವತ್ತಿನ ಬಂಜಾರ ಸಮಾಜದವರು ಪತ್ರಿಕಾಗೋಷ್ಠಿಯಲ್ಲಿ ಸೇರುವ ಉದ್ದೇಶ ಏನಪ್ಪ ಅಂದರೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಯನ್ನು ಜಾರಿಗೆ ತರಲು ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ಕೊಟ್ಟಿತು. ಹೀಗಿರುವಾಗ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನ್ಯಾಯಮೂರ್ತಿ ಎಚ್.ಎನ್. ಸದಾಶಿವ್ ನಾಗಮೋಹನ್ ದಾಸ್ ವರದಿಯನ್ನು ರಚನೆ ಮಾಡಿ ಏಕಪೀಠ ಸದಸ್ಯವನ್ನು ರಚನೆ ಮಾಡಿದ್ದು, ಆ ಪೀಠವು ಏನು ಸರ್ವೋಚ್ಚ ನ್ಯಾಯಾಲಯ ಏನು ಆದೇಶವನ್ನು ಕೊಡ್ತಲ್ಲ, ಎಂಪರಿಕಲ್ ಡಾಟಾ ಅಂತೇಳಿ ವಸ್ತುನಿಷ್ಠ ದತ್ತಾಂಶವನ್ನು ತೆಗೆದುಕೊಂಡು ಒಳ ಮೀಸಲಾತಿಯನ್ನು ಮಾಡಬೇಕೆಂಬ ವಿಚಾರವನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿತ್ತು. ಅದನ್ನು ಹೊರತುಪಡಿಸಿ ನಾಗಮೋಹನ್ ದಾಸ್ ವರದಿಯಲ್ಲಿ ಕೇವಲ 1 ವರ್ಷ ಮತ್ತು 26 ದಿವಸಗಳಲ್ಲಿ ವರದಿಯನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿತು. ಅದನ್ನವೇ ಮಾನ್ಯ ಮನೆಗಳಾದಂಥ ಮುಂಗಾರು ಅಧಿವೇಶನದಲ್ಲಿ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿಯನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ವಿರೋಧವನ್ನು ಮಾಡಿತು. ಹೇಗಿದೆಯಪ್ಪ ಅಂದರೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವ ರೀತಿ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿಬಿಟ್ಟಿದೆ. ಏನು ಹಿಂದಿನ ಸರ್ಕಾರವನ್ನು ಮಾಡಿದ್ದನ್ನು ನಾವು ಸಹಿಸಿಕೊಳ್ಳಲಿಲ್ಲ. ಹಿಂದಿನ ಸರ್ಕಾರ 15% ಮೀಸಲಾತಿ ಇತ್ತು, ಅದನ್ನು 17% ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ರು. ಅದರಲ್ಲಿ ಬಲಗೆಯವರಿಗೆ 5.5, ರೈಟ್ ಆ್ಯಂಡ್ ಲೆಫ್ಟ್ಗೆ 6 ಮತ್ತು ಇತರೆಯವರಿಗೆ 1% ಇತ್ತು. ಮತ್ತು ಕೋಲಂಬೋ ಅಂದರೆ ಕೊರಮ, ಕೊರಚ, ಬಂಜಾರ, ಭೋವಿ ಜನಾಂಗಕ್ಕೆ 4.5% ಅಂತ ಕೊಟ್ಟಿತ್ತು. ಅದನ್ನೇ ನಾವು ವಿರೋಧಿಸಿ ಒಳ ಮೀಸಲಾತಿಯೇ ಬೇಡ ವಿರೋಧಿಸಿ ಇವತ್ತಿನ ದಿನಮಾನದಲ್ಲಿ ಅಧಿಕಾರದಲ್ಲಿ ಕುದುರಬೇಕಾಗಿರುವಂತಹ ಹಿಂದಿನ ಸರ್ಕಾರದವರನ್ನ ಅಧಿಕಾರವನ್ನು ಕಳೆದುಕೊಳ್ಳಲಿಕ್ಕೆ ಈ ಕೊಲಂಬೋವೇ ಜಾತಿಗಣತಿಯವರೇ ಮುಖ್ಯ ಕಾರಣಕರ್ತರಾಗಿದ್ದಾರೆ. ಹೀಗಿರುವಾಗ ಇವತ್ತಿನ ಸಿದ್ದರಾಮಯ್ಯ ಅವರ ಸರ್ಕಾರ ರೈಟ್ ಆ್ಯಂಡ್ ಲೆಫ್ಟ್ ಅವರಿಗೆ 6% ಕೊಟ್ಟು, ಅಷ್ಟೇ ಅಲ್ಲ 3 ವರ್ಗೀಕರಣವನ್ನು ಮಾಡಿ ರೈಟ್ ಆ್ಯಂಡ್ ಲೆಫ್ಟ್ ಅವರಿಗೆ 6% ಕೊಟ್ಟು ಮತ್ತು 63 ಜಾತಿಗಳನ್ನು ಸೇರಿಸಿ ಬಂಜಾರ, ಭೋವಿ, ಕೊರಮ, ಕೊರಚ ಮತ್ತು ಇನ್ನಿರುವಂಥ ಎಲ್ಲ ಜಾತಿಯವರನ್ನ 59 ಜಾತಿಯವರು 63 ಜಾತಿಗಳನ್ನಾಗಿ ಮಾಡಿ ಕೇವಲ 5.5% ಕೊಟ್ಟಿದೆ. 5% ಕೊಟ್ಟಿದೆ. ಅದನ್ನು ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ. ಆ ನಾಗಮೋಹನ್ ದಾಸ್ ವರದಿಯಲ್ಲಿ ಕೆಲವು ವಿಷಯವನ್ನು ಬಳಕೆಯನ್ನು ಮಾಡಿದ್ದಾರೆ ನ್ಯಾಯಮೂರ್ತಿಯವರು. ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಅಂತ ಹೇಳಿ, ಟಚಬಲ್ ಆ್ಯಂಡ್ ನಾನ್ ಟಚಬಲ್ ಅಂತ ಹೇಳಿ ಆ ವಿಷಯಗಳು ಬಹಳ ಗೊಂದಲ ಮಂತ್ರ ಪದಗಳನ್ನು ಅವರು ಬಳಕೆ ಮಾಡಿದ್ದು ನಮಗೆ ಬಹಳ ವಿಷಾದನೀಯ ಸಂಗತಿ. ಬಂಧುಗಳೇ, ಹಿಂದಿನ ಸರ್ಕಾರ ಮಾಡಿದ್ದನ್ನೇ 4 ಜಾತಿಯವರನ್ನ 4.5% ಕೊಟ್ಟಿದ್ದನ್ನೇ ನಾವು ಸೇರಿಸಿಕೊಳ್ಳಿಲ್ಲ. ಈಗ 63 ಜಾತಿಯವರನ್ನ ಸೇರಿಸಿ ಕೇವಲ 5% ಕೊಟ್ಟಿದ್ದನ್ನು ಕೂಡ ಬಂಜಾರ ಸಮಾಜದ ಪ್ರತ್ಯಕ್ಷವಾಗಿ ನಾವು ವಿರೋಧವನ್ನು ಮಾಡ್ತಿದ್ದೇವೆ. ಮತ್ತೊಮ್ಮೆ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಈ ನಾಗಮೋಹನ್ ದಾಸ್ ವರದಿಯನ್ನು ಪರಿಶೀಲನೆ ಮಾಡ್ಕೋಬೇಕು. ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಈ ಸರ್ಕಾರ ಈ ಸಮಾಜದ ಹಿತವನ್ನು ಕಾಯಬೇಕಂತ ಹೇಳಿ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಅಷ್ಟೇ ಅಲ್ಲ, ಸಮಾಜದ ಕುಡಿಚಿಯ ಮಾಜಿ ಶಾಸಕರಾದಂತಹ ಈ ರಾಜೀವ್ ಅವರ ನೇತೃತ್ವದಲ್ಲಿ ಇದೇ ತಿಂಗಳ 10ನೇ ತಾರೀಕಿನಲ್ಲೂ ಬೆಂಗಳೂರು ನಡೆಯುತ್ತಿರುವಂಥ ಫ್ರೀಡಂ ಪಾರ್ಕ್ನಲ್ಲಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆ ತಾಲೂಕಿನಿಂದ ಬಂಜಾರ ಸಮಾಜದವರು ಸೇರಿ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಈ ವಿಷಯ ಎಲ್ಲರೂ ಕೂಡ ಮನವರಿಕೆ ಆಗಬೇಕು, ಎಲ್ಲ ತಾಂಡಗಳಲ್ಲಿ ಮುಟ್ಟಬೇಕಂತ ಹೇಳಿ ತಮ್ಮ ಮುಂದೆ ನಾವು ಕೇಳ್ಕೊಳ್ತೇವೆ.